ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ಆರೋಪ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಂದು ಭಾರೀ ಪ್ರತಿಭಟನೆ ನಡೆಯಿತು. ಸಂಸತ್ ಚಲೋಗೆ ಮುಂದಾದ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ತೀವ್ರ ತಳ್ಳಾಟ ನೂಕಾಟ ನಡೆದು ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಜಂತರ್ ಮಂತರ್ನಿಂದ ಸಂಸತ್ ಭವನದತ್ತ ಸಾಗಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ. चार कर रहे हैं चार लाड़ी मार रहे हैं, ये देख लीजिए ये ನೀಟ್ ಪರೀಕ್ಷೆ ಲಕ್ಷಾಂತರ ಕನಸುಗಳ ಮೆಟ್ಟಿಲಾಗಬೇಕಿದ್ದ ಪರೀಕ್ಷೆ. ಆದರೆ ಇಂದು ಅದೇ ಪರೀಕ್ಷೆ ಸಾವಿರಾರು ವಿದ್ಯಾರ್ಥಿಗಳ ಕಣ್ಣಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ವರ್ಷಗಳ ಪರಿಶ್ರಮ, ನಿದ್ದೆ ಇಲ್ಲದ ರಾತ್ರಿಗಳು, ಪೋಷಕರ ನಿರೀಕ್ಷೆಗಳು ಎಲ್ಲವೂ ನೀಟ್ ಅಕ್ರಮದ ಆರೋಪಗಳ ನಡುವೆ ಸಿಲುಕಿವೆ. ಅದು ಇಂದು ದೆಹಲಿಯಲ್ಲಿ ಆಕ್ರೋಶದ ಜ್ವಾಲೆಯಾಗಿ ಒತ್ತಿ ಉರಿದಿದೆ. ದೆಹಲಿಯಲ್ಲಿ ನೀಟ್ ಅಕ್ರಮ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಸಂಸತ್ ಭವನ ಮುತ್ತಿಗೆಗೆ ಸಿಜೆಪಿ ಕಾರ್ಯಕರ್ತರ ಯತ್ನ. सर, वो लड़का मर जाएगा, उसको लेकर हटाओ यहाँ से। तो हर युग में जन्म लेंगे। आप इस क्षेत्र को तुरंत खाली कर दें, वरना आपके खिलाफ कानूनी कार्रवाई की जाएगी। ದೆಹಲಿಯ ಜಂತರ್ ಮಂತರ್ನಲ್ಲಿ ಇಂದು ಭಾರೀ ಆಕ್ರೋಶ, ಕಿಚ್ಚು, ಬರೀ ರಾಜೀನಾಮೆಯ ಕೂಗು, ಅದರ ಮಧ್ಯೆ ಪೊಲೀಸರ ಅಶ್ರುವಾಯು, ಜಲಪಿರಂಗಿ, ಲಾಠಿ ಚಾರ್ಜ್ನ ಸದ್ದು. ನ್ಯಾಯಕ್ಕಾಗಿ, ತಮ್ಮ ಭವಿಷ್ಯಕ್ಕಾಗಿ ಧ್ವನಿ ಎತ್ತಿದ ವಿದ್ಯಾರ್ಥಿಗಳು ಇಂದು ಜಂತರ್ ಮಂತರ್ನಿಂದ ಸಂಸತ್ ಚಲೋಗೆ ಕರೆ ನೀಡಿದ್ರು. ಆದರೆ ಸಂಸತ್ ಕಡೆಗೆ ಹೆಜ್ಜೆ ಹಾಕಿದ ಆ ಹೆಜ್ಜೆಗಳು ಕೆಲವೇ ಕ್ಷಣಗಳಲ್ಲಿ ಪೊಲೀಸರ ಬ್ಯಾರಿಕೇಡ್ಗಳ ಮುಂದೆ ನಿಂತು ಪ್ರತಿಭಟನೆ ಮತ್ತು ಘರ್ಷಣೆಯ ರೂಪ ಪಡೆದುಕೊಂಡು ಸಂಸತ್ನ ಮುಂಗಾರು ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆ ನಡೆಯುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಂಸತ್ ಸುತ್ತಮುತ್ತ ಭದ್ರತೆಯನ್ನ ಬಿಗಿಗೊಳಿಸಲಾಗಿತ್ತು. ಹಲವು ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿತ್ತು. ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು. ಮೆರವಣಿಗೆಗೆ ಅನುಮತಿ ಇಲ್ಲದಿದ್ದರೂ ಸಂಸತ್ ಕಡೆಗೆ ಸಾಗಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದರು. ಪೊಲೀಸರ ತಡೆ ನಡುವೆಯೂ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ದಾಟಲು ಯತ್ನಿಸಿದ ಪರಿಣಾಮ ಭದ್ರತಾ ಸಿಬ್ಬಂದಿ ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ, ನೂಕಾಟ ನಡೆಯಿತು. ಇನ್ನು ಸಿಕ್ಕಲ್ಲಿ ಅಶ್ರುವಾಯು ಪ್ರಯೋಗ, ಜಲ ಪ್ರಯೋಗವನ್ನ ಮಾಡಲಾಯಿತು. ಈ ಘರ್ಷಣೆಯಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿಗೆ ಹಾಗೂ ಪ್ರತಿಭಟನಾಕಾರರಿಗೆ ಗಾಯಗಳಾಗಿವೆ. ಸಿಜೆಪಿ ಪ್ರತಿಭಟನೆಯಿಂದ ರಣರಂಗವಾಯಿತು ದೆಹಲಿ. ಮೆಟ್ರೋ ನಿಲ್ದಾಣಕ್ಕೂ ನುಗ್ಗಿ ಪ್ರತಿಭಟನಾಕಾರರ ಆಕ್ರೋಶ. आप इस क्षेत्र को तुरंत खाली कर दें, वरना आपके खिलाफ कानूनी कार्रवाई की जाएगी। भाई ये सारे एग्जिट बंद कर रखे हैं यहाँ से, मेट्रो के भाई 3-4 स्टेशन से आके एग्जिट बंद कर रखे हैं. देखो देख सकते हैं कि जनता अपना उठा है। ಪ್ರತಿಭಟನೆಯ ಪರಿಣಾಮವಾಗಿ ದೆಹಲಿಯ ಕೆಲವು ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಸೆಕ್ಯೂರಿಟಿ ಕಾರಣಗಳಿಂದಾಗಿ ಕೆಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಪ್ರವೇಶ ಹಾಗೂ ನಿರ್ಗಮನಕ್ಕೂ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿತ್ತು. ಇನ್ನು ಪ್ರತಿಭಟನಾಕಾರರಿಗೆ ಟಿಎಂಸಿ ಪಕ್ಷದ ಕಾರ್ಯಕರ್ತರು ಮತ್ತು ಸಮಾಜವಾದಿ ನಾಯಕರು ಸಾಥ್ ನೀಡಿದ್ರು. ನೀಟ್ ಪರೀಕ್ಷೆಯ ಪಾರದರ್ಶಕ ತನಿಖೆ, ಹೊಣೆಗಾರರ ವಿರುದ್ಧ ಕ್ರಮ ಹಾಗೂ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯು ಮುಂದುವರಿಸಿದ್ರು. ನೀಟ್ ಪರೀಕ್ಷೆ ಕುರಿತು ವಿವಾದ ಮತ್ತೊಮ್ಮೆ ರಾಜಕೀಯ ಮತ್ತು ವಿದ್ಯಾರ್ಥಿ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸಂಸತ್ ಅಧಿವೇಶನ ಆರಂಭವಾಗಿರುವ ಸಂದರ್ಭದಲ್ಲೇ ಈ ಪ್ರತಿಭಟನೆ ರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಚರ್ಚೆಗೆ ನಾಂದಿ ಆಡಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ನಿಲುವು ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಸ್ನೇಹ ರಾಥೋಡ್, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.